ಲೆಟ್ಸ್ ಎಂಟರ್ ದ ಬೀಚ್. ತುಂಬ ದೂರ ಹೋಗಲ್ಲ, ತುಂಬ ಜಾಸ್ತಿನೇ ಬಂತು ಏಕೋ ಸ್ಟಾರ್ಟಿಂಗ್. ನೈಸ್ ನೈಸ್, ವೆಲ್ಕಮ್. ಬಾ 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 ಪರ್ ಟೈಮ್ ಈಸ್ 1:49 AM. ಈಗ ಪಾಂಡಿಚೇರಿಗೆ ಹೋಗ್ತಾ ಇದ್ದೇವೆ. ಬಟ್ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಸ್ವಲ್ಪ ಬ್ರೇಕಿಗೆ ಅಂತ. ಆಲ್ಮೋಸ್ಟ್ 2 ಗಂಟೆ ಟೈಮ್ ಈಸ್ 5:43. ಪಾಂಡಿಚೇರಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ ಈಗ. ದಿಸ್ ಇಸ್ ಬಸ್ ಸ್ಟ್ಯಾಂಡ್. ಆ್ಯಂಡ್ DMTC ಥರ ಅಲ್ಲ, ಇಲ್ಲಿ ಬಸ್ಗಳು ಸ್ವಲ್ಪ ಬೇರೆ ಥರ, ನಾರ್ಮಲ್ ಟೆಂಪೋಗಳ ಥರ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈಗ ನಾವಿರುವುದು ಪಾಂಡಿಚೇರಿಯಲ್ಲಿ. ಪಾಂಡಿಚೇರಿಯಿಂದ ಸ್ಕೂಟಿ ರೆಂಟಲ್ ನೋಡುವ ಅಂತ ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಲೆಟ್ಸ್ ಸಿ ಎಷ್ಟು ದೂರ ಹೋಗ್ತೀವಿ ಏನು ಅಂತ. ಎಲ್ಲ ರೆಂಟಲ್ ನೋಡಿದ್ದೀವಿ, 1-2-3. ಇನ್ನೂ ಒಂದು ಸ್ವಲ್ಪ ಹುಡುಕ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಅಂತ. ರೆಂಟ್ ಆದರೆ ಬೆಟರ್, ಬಿಕಾಸ್ ಸ್ವಲ್ಪ ಚಾರ್ಜಸ್ ಎಲ್ಲ ಕಡಿಮೆ ಆಗುತ್ತೆ, ಬಸ್ಸಿಗೆ ಕಾಯೋ ಅವಶ್ಯಕತೆ ಇರೋಲ್ಲ, ಅದಕ್ಕೋಸ್ಕರ. ಇಲ್ಲೊಂದು ಫುಟ್ಓವರ್ ಬ್ರಿಡ್ಜ್ ಇದೆ ಬಸ್ ಸ್ಟಾಪ್ ಹತ್ರ. ಇದ್ರ ಮೇಲಂತೂ ಯಾರು ಬರೋಕ್ಕೆ ಅಂತೂ ಹೋಗ್ಬೇಡಿ, ಭಾಳ ಅಂದರೆ ಭಾಳ ಗಲೀಜು. ಯಾಕಾದ್ರೂ ಬಂದು ಅನ್ಸ್ಬಿಟ್ಟಿದ್ದಲ್ಲಿ, ಅಷ್ಟು ಗಲೀಜಿದೆ ಅಲ್ಲಿ. ಸೊ ಏನಾದ್ರು ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಇಲ್ಲಿ ನಾರ್ಮಲಾಗಿ ರೋಡ್ ಕ್ರಾಸ್ ಮಾಡಿದ್ರೆ ಬೆಟರು. ಆ ಬ್ರಿಡ್ಜ್ ಹತ್ರ ಮಾತ್ರ ಹೋಗ್ಬಿಡಿ ಯಾರು. ಇಲ್ಲೊಂದು ಬೈಕ್ ರೆಂಟಲ್ ಇದೆ, ಸೊ ಅಲ್ಲಿಗೆ ಬಂದಿದ್ದೇವೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರಿಡ್ಜ್? ಅಲ್ಲಿ ಅಂತ ಒಂದೊಂದ್ ಕಡೆನೂ ಒಂದೊಂದು ಟಾರ್ಗೆಟ್ ಇದೆ. ಬೆಂಕಿ, ಒಬ್ರು ದೊಡ್ಡ ಬೆಂಕಿ, ಒಬ್ರು ಸಣ್ಣ ಬೆಂಕಿ, ಮಕ್ಕಳೆಲ್ಲ ಬೆಂಕಿ ಹಾಕ್ಬಿಟ್ಟು. ಬೆಂಕಿ ಅಂದ್ರೆ ಇದು ನಾನು ಹೆಂಗ್ ಓಡಿದ್ದೇನೆ, ಜ್ಞಾನ ತಪ್ಪ ಯಾವ ಕಡೆ ಹೋಗ್ತೀನಿ ಅಂತಾನೆ ಗೊತ್ತಿಲ್ಲದೆ ಓಡಿದ್ಯಲ್ಲ. ಓಡ್ ಬಂದಿದ್ದೀನಿ ಲಿಟ್ರಲಿ. ನನಗೆ ಒಂಥರ ಹೇಗಾಯ್ತು ಅಂದ್ರೆ ಜೀವನ ಪಾವನ ಆಗ್ಬಿಡ್ತು. ಗರ್ಭದಿಂದ ಮತ್ತೆ ವಾಪಸ್ ಬಂದು ಒಳಗೋಗ್ಬೇಕು ಅನ್ನಿಸ್ತು. ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸು? ಅವ್ರದ್ದು ಸೇಮ್. This is the vehicle for the day. Here is the petrol tank, na? Okay. Take right, left side 150 meters. Okay. Huh? Okay. You fill the petrol, keeping ya, taking ya. Okay. The police will know. Side by side. ಇದು ಇನ್ನೊಂದು ಬೈಕ್. This one and this one. 2 bikes for the day. And also for 3 days. And we are in the beach. ಫಸ್ಟ್ ಸ್ಟಾರ್ಟಿಂಗ್ಗೆ ಬೀಚಿಗೆ ಬಂದಿದ್ದೇವೆ ಬೆಳಗ್ಗೆ. ಮಸ್ತ್ ಇದೆ ಬೀಚು, ಸೂಪರ್ ಅಂದರೆ ಸೂಪರ್. ನೈಸ್ ಬೀಚ್, ಇನ್ನು ಚೆನ್ನಾಗಿದೆ. ಎಲ್ಲ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ ಇಲ್ಲಿಂದನೇ. ಅಲ್ಲೂ ಒಂದು ಸ್ವಲ್ಪ ಚೆನ್ನಾಗಿದೆ, ಆ ಕಡೆ ಸೈಡು ಅಲ್ಲೊಂದು ಜಾಗ ಇದೆ. ಲೆಟ್ಸ್ ಸಿ ಅಲ್ಲಿಗೆ ಹೋಗೋದಾ ಏನು ಅಂತ. ಆಮೇಲೆ ಫಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಆಮೇಲೆ ಇಲ್ಲೇನೋ ಒಂದು ಏನೋ ಬೋಟ್ ಹೌಸ್ ಸಮಥಿಂಗ್ ಏನೋ ಮಾಡಿದ್ರು ಅನಿಸುತ್ತೆ, ಅದು ಇವಾಗ ಸದ್ಯಕ್ಕಿಲ್ಲ. ವಾರ್ನಿಂಗ್ ಇದೆ, ಹೋಗ್ಬೇಡಿ ಈಜಾಡಲಿಕ್ಕೆ ಅಂತ. ಈಜಾಡಕ್ಕೆ ಯಾರು ಹೋಗ್ತಾರೆ ಇಲ್ಲಿ ಈ ಸಮುದ್ರದಲ್ಲಿ?
ಅದರಲ್ಲೂ ವೇವ್ಸ್ ಮಾತ್ರ ಸೂಪರ್ ವೇವ್ಸ್. ಭೋರ್ಗರೆಯುವ ಸಮುದ್ರ ಅಂತಾರಲ್ಲ, ಸೊ ದಿಸ್ ಈಸ್ ದ. ಈಗ ನಾವು ಹೋಗ್ತಿರೋದು ಇಲ್ಲಿ ಸ್ವಲ್ಪ ಸ್ಯಾಂಡ್ ಸಿಗಲಿ ಅಂತ. ಇಲ್ಲೆಲ್ಲ ಫುಲ್ಲು ಬರೀ ಕಲ್ಲುಗಳೇ ಇದ್ದಾವೆ. ಸೊ ಅದರಿಂದ ಲೆಟ್ಸ್ ಗೋ ಫಾರ್ ಲಿಟಲ್ ಬಿಟ್ ಆಫ್ ಸ್ಯಾಂಡ್. ಆ್ಯಂಡ್ ಸ್ಟ್ರೀಟ್ ಕೂಡ ಚೆನ್ನಾಗಿದೆ ಇಲ್ಲಿ. ದಿಸ್ ಇಸ್ ದ ಸ್ಟ್ರೀಟ್. ಬಟ್ ಯಾವುದೂ ಓಪನ್ ಇಲ್ಲ ಇಲ್ಲಿ, ಏನು ಅಂಗಡಿಗಳು ಏನು ತಿಂಡಿ ಮಾಡೋಕ್ಕೂ ಕೂಡ ಇನ್ನೂ ಸದ್ಯಕ್ಕೆ ಯಾವುದೂ ಓಪನ್ ಇಲ್ಲ. ಯಾವಾಗ ಓಪನ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ಟೈಮ್ ಇನ್ನೂ 8 ಗಂಟೆ. ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಫಸ್ಟ್ ಅಂದ್ಕೊಂಡಿದ್ವಿ ದಟ್ ಎಲ್ಲರೂ ಒಂದು ಸ್ವಲ್ಪ ಟೆಂಪಲ್ ಹೋಗಿ ಅಲ್ಲಿಂದ ಬರೋಣ ಅಂತ. ಬಟ್ ಈಗ ಯಾಕೋ ಸ್ವಲ್ಪ ಚೇಂಜಸ್ ಆಗಿದೆ ಪ್ಲ್ಯಾನಲ್ಲಿ. ಬಿಕಾಸ್ ಬೀಚ್ ಹತ್ತಿರ ಇತ್ತು, ಅದರಿಂದ ಫಸ್ಟ್ ಇಲ್ಲೇ. ಇದಾದಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್. ಲೆಟ್ಸ್ ಗೋ, ಲೆಟ್ಸ್ ಎಂಟರ್ ದ ಬೀಚ್. ತುಂಬ ದೂರ ಹೋಗಲ್ಲ, ತುಂಬ ಜಾಸ್ತಿನೇ ಬಂತು ಏಕೋ ಸ್ಟಾರ್ಟಿಂಗ್ಗೆ. ನೈಸ್ ವೆಲ್ಕಮ್. ಬೀಚಿಂದ ಇವಾಗ ಇಲ್ಲಿ ಬರ್ತಾ ಇದ್ದೇವೆ. ಇದೊಂದು ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಗ್ರಾಫಿಟಿ ಎಲ್ಲ ಮಸ್ತ್ ಮಾಡಿದ್ದಾರೆ, ಪೇಂಟಿಂಗ್ಸ್. ಸ್ಟ್ರೀಟು ಕೂಡ ಚೆನ್ನಾಗಿದೆ. ದಾರಿಯಲ್ಲಿ ಯಾವುದೋ ಒಂದು ಟೀ ಬಾಯ್ ಅಂತೆ, ಅಲ್ಲೊಂದು ಸ್ವಲ್ಪ ತಿಂಡಿ ತಿನ್ನುವ ಅಂತ ನಿಲ್ಲಿಸಿದ್ದೇವೆ. ಈಗ ಇಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಡುವ. ಟೈಮ್ ಈಸ್ ಅರೌಂಡ್ 9-11. 9 ಗಂಟೆಗೆ ತಿಂಡಿ ತಿಂತಾಯಿದ್ದೀವಿ. ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಹಿಂಗೆ ಕಲಸ್ಕೊಂಡು ತಿಂದರೆ ಬಿಸಿಬೇಳೆ ಬಾತ್ ಉಪ್ಪಿಟ್ಟು. ಇವತ್ತಿನ ದೋಪು. ಈಗ ನೆಕ್ಸ್ಟ್ ಎಂಟ್ರಿ ಈ ಟೆಂಪಲಿಗೆ ಬಂದಿದ್ದೀವಿ. ಈಗ ಪೆರುಮಾಳ್ ಟೆಂಪಲ್ ಅಂತ ಒಂದಿದೆ. ಸೊ ವಿ ಆರ್ ಗೋಯಿಂಗ್ ದೇರ್. ಲೆಟ್ಸ್ ಸಿ ಹೌ ದ ಟೆಂಪಲ್ ಈಸ್. ಲೆಟ್ಸ್ ಗೋ. ದ ಟೆಂಪಲ್. ಇದು ಶಿವನ ಟೆಂಪಲ್. ಇನ್ನೊಂದಿದೆ ಅದು. ಇಲ್ಲೇ ಒಂದು ಸ್ಟ್ರೀಟ್ ಶಾಪಿಂಗ್ ಇದೆ. ಸೊ ಅಲ್ಲಿಗೆ ಬಂದಿದ್ದೇವೆ. ಸ್ವಲ್ಪ ಶಾಪಿಂಗ್ ಎಲ್ಲ ನೋಡುವ ಏನು ಅಂತ. ಚೆನ್ನಾಗಿದೆ ಸ್ಟ್ರೀಟ್ ಆ್ಯಕ್ಚುಲಿ. ಇದೇ ದೇವಸ್ಥಾನ ಇದೊಂದು. ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ಹೋಟೆಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಟೈಮ್ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆಕ್ ಇನ್ ಇರೋದು 12 ಗಂಟೆಗೆ. ಇಲ್ಲಿಂದ ದೊಡ್ಡ ಕ್ಯೂ ಇದೆ ಇಲ್ಲಿ. ಸೊ ಈ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ. ದೇವಸ್ಥಾನ ಚೆನ್ನಾಗಿದೆ, ತುಂಬ ದೊಡ್ಡ ದೇವಸ್ಥಾನ. ಲೆಟ್ಸ್ ಗೋ ಗೋ ಗೋ. ಇದು ನಮ್ಮ ಸ್ಟೇ, ಶ್ರೀನಿವಾಸ್ ಹೋಮ್ ಸ್ಟೇ ಅಂತ ಇದೆ. ನೋಡುವ ಹೇಗಿರುತ್ತೆ ಏನು ಅಂತ. ಲೆಟ್ಸ್ ಗೋ. ದಿಸ್ ಈಸ್ ದ ಸ್ಟೇ ವೇರ್ ವಿ ಆರ್ ಸ್ಟೇಯಿಂಗ್. ಇದು ನಮ್ಮ ರೂಮು. ಆ್ಯಂಡ್ ದೆನ್ ಇಷ್ಟೇ. ಆಮೇಲೆ ಮೇಲ್ಗಡೆ ಫ್ಲೋರ್ಸ್ಗಳು ಸುಮಾರು ಇದ್ದಾವೆ. ಆ್ಯಂಡ್ ನಾವಿರೋದು ಇಲ್ಲಿ ಬೈಕೆಲ್ಲ ನಿಲ್ಲಿಸ್ಕೊಳಕ್ಕಾಗಬೇಕಾದ್ರೆ. ಚೆನ್ನಾಗಿದೆ. ಟೈಮ್ ಪಾಸಿಂಗ್. ಟೈಮ್ ಈಸ್ 3:05. ಈಗ ಇಲ್ಲೊಂದು ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ಸೌತ್ ಇಂಡಿಯನ್ ಕಿಚನ್ ಇದೆ, ಆಮೇಲೆ ಮತ್ತು ಫ್ರೆಂಚ್ ಕಾಲೋನಿ ಎಲ್ಲ ಇದೆ ಇಲ್ಲಿ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಏನು ತಗೊಳ್ಳೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಏನು ತಗೊಳ್ಳೋದು ಬೇಡ, ಏನು ಬೇಡ ಅಂತೆ. ಓಕೆ, ಏನು ತಗೊಳ್ಳೋದು ಡಿಸ್ಕಸ್ ಮಾಡ್ತಿದ್ದೆ. ನೀನು ಹೇಳೋರು ಏನು ತಗೋಬೇಕು ಅಂತ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಫಿಶ್ ತವಾ ಫ್ರೈ ಮಾರ್ಕೆಟ್ ಪ್ರೈಸ್. ಫಸ್ಟ್ ಮಾರ್ಕೆಟಿಗೆ ಹೋಗಿ ಕೇಳ್ಕೊಬನ್ನಿ, ಆಮೇಲೆ ಇಲ್ಲಿ ಬನ್ನಿ ಅಂತ. ಕ್ರ್ಯಾಪ್ ಮಸಾಲಾ ಫ್ರೈ ಆ್ಯಂಡ್ ದೆನ್ ಸಮ್ ಬಿರಿಯಾನಿ ಆ್ಯಂಡ್ ಪುಲ್ಕಾಸ್. ಎವ್ರಿಥಿಂಗ್ ಈಸ್ ಹಿಯರ್. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಮಸ್ತ್.
ನೈಸ್ ವಿ ವಿಲ್ ಆಲ್ಸೋ ಟ್ರೈ ಹೇಗಿದೆ ಅಂತ